ತಾರಮ್ಮ ಏನು ಈ ಅಂದ ಚಂದ ಹೆಂಗೆ ಹೊಗಳಲ್ಲಿ ನಾನು ನಿನ್ನ ಅಬ್ಬಾ ಹೇಳ ಒಂದ್ ಡೈಲಾಗ್ ಹೇಳೆ. ಆ ನಿನ್ನ ಕಣ್ಣು ಸೇಮ್ ಬಾಳೆಹಣ್ಣು. ಆ ನಿನ್ನ ಕೆನ್ನೆ ಕೆನ್ನೆ ಸೀಬೆ ಹಣ್ಣೆ. ಸೀಬೆ ಹಣ್ಣೆ. ಆ ನಿಮ್ಮ ಹಲ್ಲು ಸೇಮ್ ಜಲ್ಲಿ ಕಲ್ಲು. ಏನು ಅಲ್ಲ ಪ್ರಾಸಕ್ಕೆ ಏನ್ ಬಂದು ಹೇಳ್ಬಿಟ್ಟೆ ನಾನು. ಬಟ್ ಬಿಡಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಅಮ್ಮ. ಐನು ಬಹಳ ಖುಷಿ ಆಗೋಯ್ತು. ಸೊ ಖುಷಿಲಿ ಏನಿಲ್ವಾ? ನಮ್ ಡೈಲಾಗು ಹೌದು. ನಿನ್ನೆ ಏನೋ ಹಂಗೆ ಎಸ್ಕೇಪ್ ಆಗ್ಬಿಟ್ರಿ, ಇವತ್ತು ಅದು ನಾನ್ ಹೇಳ್ಬೇಕು ಮನೆ. ಅಲ್ಲ. ನಿನ್ನೆ ಏನೋ ಎಸ್ಕೇಪ್ ಆಗ್ಬಿಟ್ಟಿರಿ, ಇವತ್ತೇನಿಲ್ವಾ ಖುಷಿ? ಅಮ್ಮ ಯಾಕೋ ನಮ್ಗೆ ನನ್ನ ಕೇಳಿ ಹೇಳ್ತೀನಿ. ಅಯ್ಯೋ 4 ವರ್ಷದಿಂದ ಕಾಯ್ತಾ ಇದೀನಿ, ಸಿಕ್ಕಿಲ್ಲ. ಹೌದಾ? ನಿಮಗೆ 2 ದಿನಕ್ಕ ಬನ್ನಿ. ಹೌದು. ಏನೇ ಇದು ರೇಮು? ವೆರಿ ನನ್ ದುಃಖ ಬ್ಯಾಡ್. ಹೇಳ್ಕೊಂಡ್ರೆ 4 ಎಪಿಸೋಡ್ ಆಗುತ್ತೆ. ಹೇಳ್ಬೇಡ, ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ರೇಮು. ಬೇಡಮ್ಮ, ನಾವು ಮಜಾ ಟಾಕೀಸ್ ಅಲ್ಲಿ ಇದೀವಿ. ಏನಂದ್ರೆ ನೀನು ದುಃಖ ಹೇಳಿದ್ರೆ 4 ಎಪಿಸೋಡ್ ಆಗುತ್ತೆ. ನಿನ್ನ ಕಡಿದ್ರೆ 4 ಏರಿಯಾಗ ಐತ್ಯಾ? ಏಯ್ How are you, Tarama? How are you, Mr. Lokesh? Very good. How are you, audience? How are you, noise pollution? ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ತರಮ್ಮ, ನಿನ್ನೆ ನಮ್ಮ ಮಜಾ ಟಾಕೀಸ್ ಅಲ್ಲಿ KCC ಪ್ಲೇಯರ್ಸ್ ಎಲ್ಲ ಬಂದಿದ್ರು. ಕರೆಕ್ಟ್. ಇವಾಗ ಇರೋದು ಕೇವಲ 1 ದಿನ. ನಾಳೆಯಿಂದ KCC ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದ್ಧೂರಿಯಾಗಿ ಶುರು ಆಗ್ತಾ ಇದೆ. ಸೂಪರ್. ಸೊ ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಯಾವ್ಯಾವ ರೀತಿ ಪ್ರಿಪರೇಷನ್ ಆಗಿದ್ದಾರೆ, ಯಾವ್ಯಾವ ರೀತಿ ಸ್ಟ್ರಾಟಜಿಗಳು ಮಾಡಿದ್ದಾರೆ, ಮ್ಯಾಚ್ ನ ಯಾವ ರೀತಿ ಗೆಲ್ಬೇಕು ಅಂತ ಏನೇನು ಪ್ಲಾನ್ ಗಳು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ KCC ಪ್ಲೇಯರ್ಸ್ ಬಂದಿದ್ದಾರೆ. ಅವ್ರನ್ನ ಕರ್ಸೋಣ, ಮಾತಾಡ್ಸೋಣ, ಕ್ರಿಕೆಟ್ ಆಡ್ತಾರ, ಫುಟ್ಬಾಲ್ ಆಡ್ತಾರ, ಎಲ್ಲ ನೋಡ್ಬಿಡೋಣ. ಯಾ ಸೊ ಪ್ಲೀಸ್ ವೆಲ್ಕಮ್ KCC ಈ ವರ್ಷದ ಸೀಸನ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ಲೇಯರ್ಸ್ ಅಂಡ್ ನಮ್ಮ ಪ್ರೀತಿಯ ಆರ್ಟಿಸ್ಟ್ ಗಳು ನಿರೂಪ್ ಭಂಡಾರಿ, ಪ್ರತಾಪ್, ಅರುಗೌಡ, ರಾಜೀವ್, ರವಿಚೇತನ್ ಅಂಡ್ ಶರತ್. ನಮ್ಮ KCC ಅಲ್ಲಿ ಭಾಗವಹಿಸ್ತಾ ಇರುವಂತ ಎಲ್ಲ ನಮ್ಮ ಆರ್ಟಿಸ್ಟ್ ಗಳೆಲ್ಲ ಬಂದಿದ್ದಾರೆ. ಬಹಳ ಖುಷಿ ಆಗ್ತದೆ. ವೆಲ್ಕಮ್ ಟು ಮಜಾ ಟಾಕೀಸ್ ಅಪ್ಪ. ಇವರೆಲ್ಲ 2 ದಿನ ಎಷ್ಟು ಕಷ್ಟಪಟ್ಟು ಆಡ್ತಾರೆ, ಅದೆಲ್ಲ ನಾವು ನೋಡ್ಕೊಂಡು ಲಾಸ್ಟ್ ಅಲ್ಲಿ ಸ್ಟೇಜ್ ಮೇಲೆ ಇವ್ರಿಗೆ ಅವಾರ್ಡ್ ಕೊಡೋದು ಅವೆಲ್ಲ ನಾವು ಮಾಡ್ತೀವಿ. ಸೊ KCC ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡಿದೀವಿ. ಸೊ ಹಾಗಾಗಿ ನಾವು ಪಾರ್ಟ್ ಆಫ್ KCC ಇರೋದ್ರಿಂದ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಅಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಬಟ್ ನೀವು ಇಷ್ಟು ಜನ ಬಂದಿದ್ದು ಬಹಳ ಖುಷಿ ಆಯ್ತು. ಅಫ್ಕೋರ್ಸ್ ಇವಾಗ ನಿನ್ನೆ 5 ಜನ ಇಲ್ಲಿಗೆ ಬಂದಿದ್ರು. ಇವಾಗ ನಾವು 6 ಜನ, ನೀವು 6 ಜನ ಇದ್ದೀರಾ. ಸೇಮ್ ಡ್ರಿಲ್, ಒಂದ್ ಸಾಂಗ್ ಹಾಕ್ತೀನಿ, ಟೋಕನ್ ನಂಬರ್ಗಳು ಕೊಡ್ತೀನಿ. ಅವ್ರವ್ರು ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಬಂದು ಕೂತ್ಕೋಬೇಕು. ಓಕೆ ಓಕೆ. ಟೋಕನ್ ನಂಬರ್ 1 2 3 4 5 6 ಓಕೆನಾ? ಓಕೆ. ರಾಜೀವ 6, ನೀನ್ 5 ಹೋಗುತ್ತೆ. ಬನ್ನಿ, ರೆಡಿ, ಮ್ಯೂಸಿಕ್.
ಸುಧಾರಿಸ್ಕೊಳ್ಳಿ, ಎಲ್ಲ ಸುಧಾರಿಸ್ಕೊಳ್ಳಿ. ಇಲ್ಲಿ ಮೇಲೆ ಕುತ್ಕೊಂಡ್ಬಿಡ ಅಲ್ಲ, ಹಂಗೆ. ಎಲ್ಲರಿಗೂ ಸ್ವಾಗತ ಮಜಾ ಟಾಕೀಸ್ಗೆ. ಥ್ಯಾಂಕ್ ಯು ಸರ್. ಹೇಗ್ ನಡೀತಾ ಇದೆ ತಯಾರಿ? ಸೂಪರ್. ಹಿಂದಿ ಸಖತ ಚಿಂದಿನ. ಓಕೆ, ಇವಾಗ ನೀವು ಯಾವ್ಯಾವ ಟೀಮ್ ಅಲ್ಲಿ ಆಡ್ತಾ ಇದ್ದೀರಾ? ನಿಮ್ಮ ಕ್ಯಾಪ್ಟನ್ ಯಾರು? ನಿಮ್ಮ ಜೊತೆ ಆಡ್ತಿರೋ ಅಂತ ನಮ್ಮ ಸ್ಟಾರ್ ಪ್ಲೇಯರ್ ಯಾರು? ಆಮೇಲೆ ನಿಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ದಯವಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಾನು ಈ ಸಲ ಹೊಯ್ಸಳ ಈಗಲ್ಸ್ ಆಡ್ತಾ ಇದ್ದೀನಿ. ಸೊ ನಮ್ಮ ಟೀಮ್ ಓನರು ಜಾಕ್ ಮಂಜು ಅವರು, ಮತ್ತೆ ಉಪ್ಪಿ ಸರ್ ನಮ್ಮ ಸ್ಟಾರ್ ಕ್ಯಾಪ್ಟನ್, ಗಿಬ್ಸ್ ಹರ್ಷಲ್ ಗಿಬ್ಸ್ ಅವರು ನಮ್ಮ ಟೀಮಲ್ಲಿ ಆಡ್ತಾ ಇದ್ದಾರೆ. ಸೂಪರ್. ನಿರೂಪ್, ನಾನು ಈ ಸಲ ಒಡೆಯರ್ ಚಾರ್ಜರ್ಸ್ ಆಡ್ತಾ ಇದ್ದೀನಿ. ಆಮೇಲೆ ಸ್ಟಾರ್ ಪ್ಲೇಯರ್ ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇಂಟರ್ನ್ಯಾಷನಲ್ ಪ್ಲೇಯರ್ ನಮ್ಮ ಟೀಮ್ ಅಲ್ಲಿ ತಿಲಕ್ ರತ್ನ ದಿಲ್ಶನ್ ಅವರು. ಸೂಪರ್. ದಿಲ್ಸ್ಕೂಪ್. ಪ್ರತಾಪ. ನಾನು ಒಡೆಯರ್ ಚಾರ್ಜರ್ಸ್ ಕಾಡ್ತಾ ಇದ್ದೀನಿ. ಸೇಮ್ ವಿ ಬೋತ್ ರೆಪ್ರೆಸೆಂಟಿಂಗ್ ಸೇಮ್ ಟೀಮ್. ಅರು. ನಾನು ಕಿಟಪ ಸರ್ ಟೀಮ್ ಆಡ್ತಾ ಇದ್ದೀನಿ. ನಮ್ಮ ಸ್ಟಾರ್ ಪ್ಲೇಯರ್ ಬಂದು ಶಿವಣ್ಣ ಅವರು, ಅಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ಆಡಮ್ ಗಿಲ್ಕ್ರಿಸ್ಟ್. ವಾವ್, ಸೂಪರ್. ರಾಜೀವ. ನಾನು ರಾಷ್ಟ್ರಕೂಟ ಪ್ಯಾಂಥರ್ಸ್ ಆಡ್ತಾ ಇದ್ದೀನಿ. ನಮ್ಮ ಸ್ಟಾರ್ ಪ್ಲೇಯರ್ ಬಂದು ರಾಕಿಂಗ್ ಸ್ಟಾರ್ ಯಶ್. ನಮ್ಮ ಟೀಮ್ ಓನರ್ ಬಂದು ಹೊಂಬಾಳೆ ಫಿಲ್ಮ್ಸ್ ಕಾರ್ತಿಕ್ ಅವರು. ಮತ್ತೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ಉವೈಶ್ ಶಾ ಫ್ರಮ್ ಇಂಗ್ಲೆಂಡ್. ಶರತ. ನಾನು ಇವನು ಒಂದೇ ಟೀಮ್. ಒಂದೇ ಟೀಮಾ? ವೆರಿ ಗುಡ್, ಸೂಪರ್. ಅಪ್ಪ, ಪ್ರಾಕ್ಟೀಸ್ ಹೆಂಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆ 6:00 ಶುರು ಮಾಡ್ತೀವಿ. ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಮಜಾ ಟಾಕೀಸ್ ಬಂದ್ರೆ ಬೆಳಗ್ಗೆ 6:00 ಶುರು ಮಾಡ್ತೀವಿ. ಸೊ ವಾರ್ಮ್ ಅಪ್ ಆಗುತ್ತೆ, ನೆಟ್ಸ್ ಪ್ರಾಕ್ಟೀಸ್ ಆಗುತ್ತೆ. ಅರೌಂಡ್ 9:30 ವಿಲ್ ವೈಂಡ್ ಅಪ್. ಪ್ರಾಕ್ಟೀಸ್ ನ ಎಲ್ಲಾನು ಹೇಳ್ಕೊಡಕ್ ಆಗಲ್ಲ, ಎಲ್ಲ ಹೇಳ್ಬಾರ್ದು. ಅದಕ್ಕೆ ನಾನು ಒಂದೊಳ್ಳೆ ಪ್ರಶಸ್ತಿ ಕೊಟ್ಟಿದ್ದೆ, ಕೇಳಿ. ಜೀವನದಲ್ಲಿ KCC ಫಸ್ಟ್ ಅಲ್ಲಿ ಜೀವನದಲ್ಲಿ ಮರೆಯಕ್ಕಾಗಲ್ಲ. ರಾತ್ರಿ ಕನ್ಸಲ್ ಇವನೇ ಬರ್ತಾನೆ. ಏನ್ ಕೊಟ್ಟ ಚೇತನ್? ಬರಲ್ಲ. ಒಂದ್ ಎಳ್ನೀರು ಮೇಲೊಂದು ಹೂವ, 5 ಬಾಲು 5 6 ಹೊಡ್ಸ್ಕೊಂಡಿದ್ದು. ಅಪ್ಪ ಬೌಲಿಂಗ್ ಚೆನ್ನಾಗ್ ಮಾಡ್ದ, ಸ್ಟ್ರಾಂಗ್ ಪ್ಲೇಯರ್ ಇದ್ದಿದ್ದು. ಆ ಕಡೆಗೆ 5 ಬಾಲ್ ಹಾಕ್ಬಿಟ್ಟು 5 6 ಹೊಡ್ಸ್ಕೊಂಡ. ಅದಕ್ಕೆ ನಾವು 5-6 ಚೇತನ್ ಅಂತ ಹೆಸರಿಟ್ವಿ. ಅವ್ರು ನನ್ನ ಮರ್ಯಾದೆ. ನಾವು ಇನ್ನೊಂದು 3rd ಓವರ್ ಕ್ರೂಷಿಯಲ್ ಓವರ್ ಮಾಡಿದ್ದಕ್ಕೆ ನಾವು ವಿಜಯನಗರ ಪ್ಯಾಟ್ರಿಯಾಟ್ಸ್ ವಿ ಆರ್ ದ ವಿನ್ನಿಂಗ್ ಟೀಮ್ ಲಾಸ್ಟ್ ಇಯರ್. ಇನ್ನೂ ಬಿಟ್ಟಿಲ್ಲ. ಸೂಪರ್. ನಿರೂಪ್, ಹೌಸ್ ದ ಪ್ರಿಪರೇಷನ್? ಚೆನ್ನಾಗಿ ನಡೀತಾ ಇದೆ. ಪ್ರಾಕ್ಟೀಸ್ ಮ್ಯಾಚಸ್ ಆಡ್ತಾ ಇದೀವಿ ಈಗ. ಈ ಸಲ ಜಾಸ್ತಿ ಸೀರಿಯಸ್ ಆಗಿದ್ದಾರೆ ಎಲ್ಲರೂ ಕ್ರಿಕೆಟ್ ಬಗ್ಗೆ. ಬಿಕಾಸ್ ಜನರು ಮುಂದೆ ಆಡ್ತಾ ಇರ್ತೀವಿ. ಇವಾಗ ದೊಡ್ಡ ಕ್ರೌಡ್, ದುಡ್ಡು ಕೊಟ್ಟು ಬಂದಿರ್ತಾರೆ. ಸೊ ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಬೈಕೊಂಡು ಹೋಗ್ತಾರೆ. ವೆರಿ ಗುಡ್. ಆದ್ರೆ ತಾವು ಕಳೆದ KCCಲಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಫಸ್ಟ್ ಬಾಲ್ ನಿಮ್ ಅಣ್ಣ ಮಾಡಿದಕ್ಕೆ ಬೋಲ್ಡ್ ಆದ್ರಲ್ಲ, ಇದು ನ್ಯಾಯನಾ? ಇದು ಧರ್ಮನಾ? ಇದು ನೀತಿನಾ? ಇಲ್ಲ, ಆಕ್ಚುಲಿ ಏನಾಗಿತ್ತು ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ನಾನು 1 ಬಾಲ್ ಆಡದೆ 0 ಔಟ್ ಆಗಿದೆ. ಸುದೀಪ್ ಸರ್ ಜೊತೆ ರನ್ ಔಟ್ ಆಗಿದೆ. ಸೊ ಸೆಕೆಂಡ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ಬೇಕು ಅಂತ ಅನ್ಕೊಂಡಿದ್ದೆ. 44-5 ಏನೋ ಇದ್ವಿ ನಮ್ ಟೀಮ್. 80 ಚೇಸ್ ಮಾಡ್ತಾ ಇದ್ವಿ. ಅಂಡ್ ನಾನ್ ಬಂದೆ ಅಂತ ಮೋಸ್ಟ್ಲಿ ಅನೂಪ್ ಬೌಲಿಂಗ್ ಕೊಟ್ರು. ನಾನ್ ಹೆಂಗ್ ಆಡ್ತೀನಿ ಅಂತ ಗೊತ್ತಿರುತ್ತೆ ಅಂತ. ನಂಗೆ ಅವ್ನ್ ಹೇಗ್ ಬೌಲಿಂಗ್ ಮಾಡ್ತಾನೆ ಅಂತ ಗೊತ್ತು. ಅವ್ನ್ ಮೆತ್ತಗ್ ಬಂದ್ಬಿಟ್ಟು ಫಾಸ್ಟ್ ಆಗಿ ಕೈ ತಿರುಗಿಸ್ಬಿಡ್ತಾನೆ. ಸೊ ನಾನ್ ಫಾಸ್ಟ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅವನ್ಗೆ ಬೌಲಿಂಗ್ ಹಾಕ್ಬಿಟ್ಟು ಕೈ ನೋವು ಬಂದ್ಬಿಟ್ಟು ತಿರುಗ್ಸಕ್ ಆಗ್ತಾ ಇರ್ಲಿಲ್ಲ ಅಂತ. ಅವ್ನ್ ಸ್ಲೋ ಆಗಿ ಆಗ್ತಾ. ನಾನು ಆಡಾದ್ಮೇಲೆ ಬಾಲ್ ಬಂದು ವಿಕೆಟ್ ಹೊಡಿತು. ಬ್ಯಾಟ್ ಬೀಸ್ ಆದ್ಮೇಲೆ ಪಾಪ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿರೋದು. ಕರೆಕ್ಟ್. ಅಲ್ಲ, ಶೂಟಿಂಗ್ ಮಾಡ್ಬೇಕಾದ್ರೆ ಇಂಜುರಿ, ಆಮೇಲೆ ಕ್ರಿಕೆಟ್ ಆಡ್ಬೇಕಾದ್ರೂ ಇಂಜುರಿ. ಯಾಕಿದು? ಏನೋ ಇನ್ವಾಲ್ವ್ಮೆಂಟ್ ಸುಜಾ. ಇಲ್ಲ, ಆಕ್ಚುಲಿ ಸಿಂಪಲ್ ವಿಷಯದಲ್ಲೂ ಇಂಜುರಿ ಆಗುತ್ತೆ. ಅಂದ್ರೆ ಥ್ರೋ ಕಲೆಕ್ಟ್ ಮಾಡ್ತಾ ಇರ್ತೀನಿ, ಬಂದ್ಬಿಟ್ಟು ಫ್ರಾಕ್ಚರ್ ಆಗುತ್ತೆ ಬೆರಳು. ಸೊ ಆಮೇಲೆ ಫ್ರಾಕ್ಚರ್ ಆಗುತ್ತೆ. ಬಾಲ್ ಥ್ರೋ ಮಾಡ್ತಾರೆ. ಸೊ ಕ್ಯಾಚ್ ಮಾಡ್ಬೇಕಾದ್ರೆ ಸಿಂಪಲ್ ಅಂದ್ರೆ ಎಷ್ಟೋ ಸಲ ಮಾಡಿರ್ತೀವಿ, ಅದು ಏನೋ ಒಂದ್ ಜಾಗ ಕೊಡದ್ಬಿಟ್ಟು ಫ್ರಾಕ್ಚರ್ ಆಗುತ್ತೆ. ಅಲ್ಲ, ಆಕ್ಚುಲಿ ನೆಕ್ಸ್ಟ್ ಕ್ರಿಕೆಟ್ ಆಡಕ್ ಹೋಗಕ್ ಮುಂಚೆ ಒಂದ್ ನಿಂಬೆಹಣ್ಣು ನಿವಾಳಿಸಿ ಆಕ್ಚುಲಿ ಎಲ್ಲ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಶೂಟಿಂಗ್ ಅಲ್ಲಿ ರಿಸ್ಟ್ ಫ್ರಾಕ್ಚರ್ ಆದ್ಮೇಲೆ ಎಲ್ಲ ಮಾಡಿದ್ದಾರೆ, ಆದ್ರೂನು ವರ್ಕೌಟ್ ಆಗಿಲ್ಲ. ಮೋಸ್ಟ್ಲಿ ಒಂದ್ ಸ್ವಲ್ಪ ಗಜ ನಿಂಬೆ ಮಾಡ್ಬೇಕು ಅನ್ಸುತ್ತೆ. ಐ ಥಿಂಕ್ ಸೊ. ಚಕೋತ ಹಣ್ಣಲ್ಲಿ ಒಂದ್ ಸ್ವಲ್ಪ ಮಾಡಿದ್ರೆ ಸರಿ ಹೋಗ್ಬೋದೇನೋ. ಪ್ರತಾಪ, ಈ ಜನ ಎಲ್ಲ ತಮ್ಮನ್ನ ಕಿಚ್ಚ ಸುದೀಪ್ ಅಂತ ಅನ್ಕೊಂಡಿದ್ರಂತಲ್ಲ, ಏನ್ ಆ ಸಿಚುವೇಶನ್? ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫಸ್ಟ್ ಮ್ಯಾಚ್ ಇತ್ತು ನಮ್ದು ಚೆನ್ನೈ ಮೇಲೆ. ಸೊ ಏನಾಯ್ತು, ಗ್ರೌಂಡ್ ಎಂಟ್ರಿ ಇದು CCL ಅಲ್ಲಿ. ಸೊ ಜೋರಾಗಿ ಎಲ್ರು ಕೂಗಕ್ ಶುರು ಮಾಡಿದ್ರು. ನನ್ಗೆ ಎಷ್ಟು ಜನ ಫ್ಯಾನ್ಸ್ ಯಾವಾಗ ಆದ್ರು ಅಂತ ನಾನು ಸೆಕೆಂಡ್ ನೋಡಿದೆ. ಬಟ್ ಏನಕ್ಕೆ ನಂದು ಸುದೀಪ್ ಸರ್ದು ಸಿಮಿಲರ್ ಹೇರ್ ಸ್ಟೈಲ್ ಇತ್ತು. ಎಲ್ರು ಆಮೇಲೆ ತಿರುಗ್ಬಿಟ್ಟು ನಾನು ಹಿಂಗೆ ಅಂದಾಗ
ಆಮೇಲೆ ಗೊತ್ತಾಗ್ ಕಿಚ್ಚ ಅಂತ ಕನ್ಫ್ಯೂಸ್ ಆಗ್ಬಿಟ್ರು ಎಲ್ಲ. ಕಿಚ್ಚ ಅಂದಾಗ ನಾನು ಆಮೇಲೆ ಹಿಂಗೆ ನಂಬರ್ ತೋರಿಸ್ಬಿಟ್ಟು ಇಲ್ಲ ನಾನು ಕಿಚ್ಚ ಅಲ್ಲ ಪ್ರತಾಪು ಅಂತ. ಸೊ ದಟ್ ವಾಸ್ ಒಂಥರ ಕಾಂಪ್ಲಿಮೆಂಟ್ ಅಂತಾನು ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಓಕೆ ಬಹುಶಃ ಇನ್ನೊಂದ್ 2-3 ವರ್ಷಕ್ಕೆ ಆತರ ಜನ ಕೂಗ್ತಾರೆ. ಐ ಲೈಕ್ ದಟ್ ವೆರಿ ಗುಡ್. ಮಿಸ್ಟರ್ ಅರುಗೌಡ ಅವರೇ, ತಮಗೆ ಲಾಸ್ಟ್ KCC ಅಲ್ಲಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂದ್ರೆ ಯಾವುದು? ಶಿವಣ್ಣ ಸರ್ ಟೀಮ್ ಅಲ್ಲಿ ಆಡಿದ್ದು ಮ್ಯಾಚ್ ನಡೀತಾ ಇತ್ತು. ಅಫ್ಕೋರ್ಸ್ ಗೊತ್ತಿರೋಂಗೆ ಶಿವಣ್ಣ ಸರ್ ಎಷ್ಟು ಎನರ್ಜೆಟಿಕ್, ಫುಲ್ ಗ್ರೌಂಡ್ ಎಲ್ಲ ಓಡಾಡ್ತಿದ್ರು. ಡಗೌಟ್ ಅಲ್ಲಿ ಕೂತಿದ್ವಿ, ನಾವು ಸಿಕ್ಕಾಪಟ್ಟೆ ಬಿಸ್ಲು ಮಧ್ಯಾಹ್ನ, ನಾವೆಲ್ಲ ಒಳಗಡೆ ಕೂತಿದ್ವಿ. ಅಲ್ಲಿ ಒಂದು ಐಸ್ ಬಾಕ್ಸ್ ಬರುತ್ತೆ, ಈಚೆ ಕಡೆ ಕುತ್ಕೊಂಡಿದ್ದಾರೆ. ಅಣ್ಣ ಬಿಸ್ಲು ಬೀಳ್ತಾ ಇದೆ, ಒಳಗಡೆ ಕುತ್ಕೊಳ್ಳಿ ಅಣ್ಣ. ಬಿಸ್ಲು ಬಿದ್ರೇನೆ ಮಾಸ್ಕ್ ಬರೋದು, ಬಾರೋ ಈಚೆ ಹಂಗ ಅಂದಿದೆ. ಸೆಕೆಂಡ್ 5 ಜನ ಕೂತಿದ್ರಲ್ಲ ಅಲ್ಲೇ ಗ್ರೌಂಡ್ ಅಲ್ಲಿ ಕೂತ್ಕೊಂಡ್ರಲ್ಲ. ಸೂಪರ್. ರಾಜೀವ, ನಿನಗೆ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ KCC ಅಲ್ಲಿ ಯಾವ್ದಪ್ಪ? ಇಡೀ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಎಲ್ಲ ಒಂದು 50, 60, 80 ಹೊಡೆದೆ. ಬಟ್ ಸೀರಿಯಸ್ ಮ್ಯಾಚ್ ಶುರು ಆದಾಗ ಇಡೀ ಟೂರ್ನಮೆಂಟ್ ಆಡಿದೆ 4 ಬಾಲ್. ಫಸ್ಟ್ 2 ಬಾಲ್, ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 4, ಥರ್ಡ್ ಬಾಲ್ ಔಟ್. ಸೆಕೆಂಡ್ ಮ್ಯಾಚ್ ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ ಔಟ್. 5 ಬಾಲ್ ಆಯ್ತು. ಸ್ಟಾರ್ ಪ್ಲೇಯರ್ CCL ಅಲ್ಲಿ. ಅದೇ ಪ್ರಾಕ್ಟೀಸ್ ಅಲ್ಲಿ ಆಡಿದ್ದೀನಲ್ಲ, ಪ್ರಾಕ್ಟೀಸ್ ಅಲ್ಲೆಲ್ಲ ಆಗೋಯ್ತು. ಒಮ್ಮೆ ಯಾಕೆ ಮ್ಯಾಚ್ ಅಲ್ಲಿ ಅಂತ ಅವನು ಪ್ರಾಕ್ಟೀಸ್ ಅಲ್ಲಿ ಆಡಿದ್ದೀನಲ್ಲ, ಜನ ಊಟಲ್ಲಿ ನೋಡ್ಕೋತಾರೆ ಅನ್ಕೊಂಡ್ಬಿಟ್ಟು ನಾನು. ವಿಕೆಟ್